ವೀರೇಶ ಅಲ್ಲ ಹೊರಬಿಡು ಮಾಡ್ಕೊಂಡ್ಬಿಡು ಅಲ್ಲ ಲೈಟ್ ಹಾಕಿ ಆ ಕಡೆ ಇಲ್ಲ ಜಾಕೆಟ್ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಮುಸ್ಸಂಜೆಯ ಹೊತ್ತಿನಲ್ಲಿ ಪ್ರವಾಸಿ ಮಂದಿರದ ಆವರಣದಲ್ಲಿ ನಾವೆಲ್ಲರೂ ಜಯ ಕರ್ನಾಟಕ ಸಂಘಟನೆಯ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ಮತ್ತು ಜಿಲ್ಲಾಧ್ಯಕ್ಷರ ಸಮಕ್ಷಮದಲ್ಲಿ ಮುಂದಿನ ಒಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ನಮ್ಮಲ್ಲಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಜಯ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಬಸವರಾಜ್ ಮುತಿಗಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾವು ನಮ್ಮ ಹೊಸಪೇಟೆಯ ಪರವಾಗಿ ಹಾಗೂ ಬಳ್ಳಾರಿ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಅವರಿಗೆ ಮಾಲಾರ್ಪಣೆಯ ಮೂಲಕ ಜಾಕೀರ್ ಅವರು ಮಾಲಾರ್ಪಣೆಯ ಮೂಲಕ ಅವರನ್ನು ನಮ್ಮ ಈ ಒಂದು ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತದೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಸಾಗರ್ ಗುಂಡಳ್ಳಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹಿತವಾಗಿ ನಾವು ಮಾಲಾರ್ಪಣೆಯ ಮೂಲಕ ಸ್ವಾಗತವನ್ನು ಕೋರಬೇಕಾಗುತ್ತದೆ. ಹಾಗೂ ಹೊಸಪೇಟೆಯ ಯುವ ಮುಖಂಡರು, ಯುವ ಉತ್ಸಾಹಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಅನಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಕಟಗಿ ರಾಮಕೃಷ್ಣರವರು ಈ ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತವಾಗಿ ವಿಜಯಕುಮಾರ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕಂತ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಮುತಿಗಿ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ತಾರೆ. ಜಯ ಕರ್ನಾಟಕ ಸಂಘಟನೆ ಶ್ರೀಯುತ ಎನ್ ಮುತ್ತಪ್ಪರಯ್ಯವರು ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಾದ ಶ್ರೀಯುತ ಮುತ್ತಪ್ಪರಯ್ಯವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಜಯ ಕರ್ನಾಟಕ ಸಂಘಟನೆಗೆ ಇವತ್ತು ಬಳ್ಳಾರಿ ಜಿಲ್ಲೆ ಒಂದು ಪ್ರಮುಖವಾದಂಥ ಜಿಲ್ಲೆಗೆ ನಮಗೆ ರಾಮಕೃಷ್ಣ ಕಟಗಿ ಅಂತವರು ಜಿಲ್ಲಾಧ್ಯಕ್ಷರಾಗಿ ಸಿಕ್ಕಿರೋದು ಜಯ ಕರ್ನಾಟಕ ಸಂಘಟನೆಗೆ ಒಂದು ಸಂಪೂರ್ಣ ಬಲ ಅಂತ ಹೇಳ್ಬೋದು. ಈ ಮೊಟ್ಟ ಮೊದಲಿಗೆ ರಾಮಕೃಷ್ಣ ಕಟಗಿ ಅವ್ರನ್ನ ಬಳ್ಳಾರಿ ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡ್ತಾ
ನನ್ನ ಮಾತುಗಳನ್ನು ಮುಂದುವರಿಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಬಲಪಡಿಸಲು ತಾಯಿ ಭುವನೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ ಮತ್ತು ಈ ನಾಡು ನುಡಿ ವಿಷಯ ಬಂದಾಗ ನಾವೆಲ್ಲರೂ ಒಂದಂತ ತಿಳಿದು ಹೋರಾಟದ ಜೊತೆಗೆ ಸಾರ್ವಜನಿಕ ಕೆಲಸಗಳಲ್ಲಿಯೂ ನಮ್ಮನ್ನು ತೊಡಗಿಸ್ಕೋತಾ ಇನ್ನೂ ಮುಂದಿನ ದಿನಗಳಲ್ಲಿ ಸಭೆಗಳನ್ನು ಮಾಡಿ ನಾವು ಮತ್ತೊಮ್ಮೆ ಸೇರೋಣ. ಈಗ ನಾವು ಬಂದಿರುವಂಥ ಮುಖ್ಯ ಉದ್ದೇಶ ಬಳ್ಳಾರಿ ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡುವಂಥದ್ದು. ಬಹುಶಃ ಇನ್ನು ಮುಂದೆ ಅವರಿಗೆ ಈ ಜಿಲ್ಲೆಯಲ್ಲಿ ಸಂಪೂರ್ಣ ಬಲ ಬರಲಿ ಮತ್ತು ಅವರಿಗೆ ಜಿಲ್ಲೆಯಾದ್ಯಂತ ಎಲ್ಲ ಯುವ ಮಿತ್ರರು ಸಂಘಟನೆ ಮಾಡಲು ಸಂಪೂರ್ಣ ಸಹಕರಿಸಬೇಕು ಮತ್ತು ಈ ಜಾಕೀರ್ ಅಂತ ಒಳ್ಳೊಳ್ಳೆ ಸ್ನೇಹಿತರು ಅವ್ರಿಗಿದ್ದಾರೆ. ಎಲ್ಲ ಜಾತಿ ಮತ ಭೇದ ಮರೆತು ಸಂಘಟನೆಯನ್ನು ಬಲಪಡಿಸಲು ಮತ್ತು ಈ ಬಳ್ಳಾರಿ ಜಿಲ್ಲೆ ಈ ಇಡೀ ಕರ್ನಾಟಕದಲ್ಲಿಯೇ ಜಯ ಕರ್ನಾಟಕ ಸಂಘಟನೆಗೆ ಒಂದು ಮಾದರಿ ಜಿಲ್ಲೆ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜಯ ಕರ್ನಾಟಕ. ಸಭೆಯನ್ನುದ್ದೇಶಿಸಿ ಮಾತನಾಡಿದಕ್ಕಂತಹ ಶ್ರೀಯುತ ಬಸವರಾಜ್ ಮುತಿ ಸರ್ ಅವರಿಗೆ ಈ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರನ್ನಾಗಿ ನಮ್ಮ ನಿಮ್ಮೆಲ್ಲರ ಅಣ್ಣನವರಾದಂಥ ಶ್ರೀಯುತ ಕಡೀಗ ರಾಮಕೃಷ್ಣ ಅವರನ್ನು ಮಾಡಿದ್ದು ಬಹಳ ಸಂತೋಷವಾದ ವಿಷಯನೇ. ಹಾಗಾಗಿ ಅವರಿಗೆ ನೀವು ಎಲ್ಲರೂ ಸೇರಿ ಸಹಕಾರ ಮಾಡಬೇಕಂತ ಕೇಳ್ತಾ ಈ ಸಭೆಯನ್ನುದ್ದೇಶಿಸಿ ಈಗ ನೂತನವಾಗಿ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಕಡೀಗ ರಾಮಕೃಷ್ಣರವರು ಒಂದೆರಡು ಮಾತಾಡಬೇಕಂತ ಕೇಳ್ತಾರೆ. ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷರಾದಂಥ ಬಸವರಾಜ ಮುತಿ ಸರ್ ಅವರಿಗೆ ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆಗೆ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಇನ್ನೋರ್ವ ನಮ್ಮ ರಾಜ್ಯ ಕಾರ್ಯ ಸಮಿತಿಯ ಸದಸ್ಯರಾದ ಸಂಜಯ್ ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಿರಿಯರಿಗೂ ವಂದನೆಗಳು ತಿಳಿಸ್ತಾ ನನ್ನನ್ನು ಬಳ್ಳಾರಿ ಜಿಲ್ಲೆಯ ಜಯ ಕರ್ನಾಟಕ ಅಧ್ಯಕ್ಷರನ್ನು ಆಯ್ಕೆ ಮಾಡೋದಕ್ಕಾಗಿ ಮೊದಲನೇದಾಗಿ ಬಸವರಾಜ ಮುತಿಸಾರಿ ಅವರಿಗೆ ಧನ್ಯವಾದವನ್ನು ಹೇಳ್ಬೇಕಾಗಿ. ಜಯ ಕರ್ನಾಟಕ ಸಂಘಟನೆ ಬಗ್ಗೆ ನಾನು ಮುಂಚೆನೇ ಕೇಳಿದ್ದೆ. ಈ ಸಂಘಟನೆಯಲ್ಲಿ ನಾನು ಪಾಲ್ಗೊಳ್ಬೇಕು, ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಈ ಸಂಘಟನೆಯನ್ನು ಬೆಳೆಸಬೇಕು, ಈ ಸಂಘಟನೆ ಮುಖಾಂತರ ಸಮಾಜ ಸೇವೆಯನ್ನು ಮಾಡಬೇಕು. ಈಗ ನಾನಾಗಲೇ ಹಲವಾರು ಸಮಾಜ ಸೇವೆಗಳಲ್ಲಿ ಹಲವಾರು ವರ್ಷಗಳಿಂದ ಭಾಗಿಯಾಗಿದ್ದೇನೆ. ಅನುಭವ ಕೂಡ ನನಗೆ ಸಾಕಷ್ಟು ಇದೆ. ಆದರೂ ಕೂಡ ಹೆಚ್ಚಿನ ನನ್ನ ಸಂಘಟನೆ ಮತ್ತು ಸಮಾಜ ಸೇವೆಗೆ ಈ ಒಂದು ಜಯ ಕರ್ನಾಟಕ ಸಂಘಟನೆ ಮುಖಾಂತರ ಹೆಚ್ಚಿನ ಬಲ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ಬಲಕ್ಕೆ ತಾವುಗಳೆಲ್ಲ ಹಿಂದಿರ್ತೀರ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಜಯ ಕರ್ನಾಟಕ ಸಂಘಟನೆಯ ಸ್ಥಾಪಕರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಎನ್ ಮುತ್ತಪ್ಪರಾಯ ಸಾಹೇಬ್ರವರು ಅಣ್ಣವರು ಈ ಸಂಘಟನೆಯನ್ನು ಸ್ಥಾಪಿಸ್ತಕ್ಕಂಥ ಉದ್ದೇಶ ಈ ರಾಜ್ಯದಲ್ಲಿ ಬಡ ಜನರಿಗೆ ತಮ್ಮ ಮೂಲಕ ಮತ್ತು ಸ್ಥಳೀಯ ನಾಯಕರುಗಳ ಮೂಲಕ ಸಹಾಯಗಳನ್ನು ಮಾಡಿ ಆ ಬಡ ಜನತೆ ಸ್ವಲ್ಪ ಸಹಾಯ ಮಾಡಬೇಕಂತ ಅವರ ಉದ್ದೇಶ ಹೊಂದಿದ್ದಾರೆ. ಆ ಉದ್ದೇಶದಲ್ಲಿ ನಾವು ಸಹ ಭಾಗಿತ್ವವಾಗಿ ನಮ್ಮ ಕೈಲಾದ ಮಟ್ಟಿಗೆ ಮತ್ತು ನಮ್ಮ ಸ್ವಂತ ಬಲದಿಂದ ಮತ್ತು ಅವರನ್ನು ಬಲಪಡಿಸಿ ಈ ರಾಜ್ಯದಲ್ಲಿ ಸಂಘಟನೆಯ ಮುಖಾಂತರ ಹಲವಾರು ಸಮಾಜ ಸೇವೆಗಳನ್ನು ಮಾಡಬೇಕಂತ ಅವರ ಉದ್ದೇಶ ಇದೆ. ನಮ್ಮ ಉದ್ದೇಶ ಕೂಡ ಅದೇ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಈ ಸಂಘಟನೆಯಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆ ಆಗಿರ್ಬೋದು, ನಿಮ್ಮ ಸ್ಥಳೀಯ ನಿಮ್ಮ ಅಕ್ಕಪಕ್ಕದವರ ಸಮಸ್ಯೆ ಆಗಿರ್ಬೋದು, ಅಲ್ಪ ಮಟ್ಟಿಗೆ ನಿಮ್ಮ ಕೈಲಿಂದ ಮಾಡಿ ನಿಮ್ಮ ಮೀರಿತು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವಿದ್ದೀವಿ. ನಮ್ಮ ಹೆಚ್ಚಿನ ಮಟ್ಟದಲ್ಲಿ ಮುದುಗಿ ಸಾಹೇಬ್ರು ಹೋಗಿದ್ದಾರೆ. ಈ ರಾಜ್ಯ ಸಂಘಟನೆಯನ್ನು ಬೆಳೆಸ್ಬೇಕಂದ್ರೆ ತಾಲೂಕು ಹೋಬಳಿ ಮಟ್ಟದಲ್ಲೇ ನಾವು ಬೆಳೆಸ್ಕೊಂತಾನೆ ಹೋಗ್ಬೇಕು. ಇಲ್ಲಿಂದ ನಾವು ಬಲಪಡಿಸ್ಕೊಟ್ರೆ ರಾಜ್ಯದಲ್ಲಿ ನಮ್ಮ ಸಂಘಟನೆಯ ಬಲಗೊಳ್ತದೆ. ನಮ್ಮ ಸೇವೆ ಕೂಡ ನಮ್ಮ ಇಡೀ ಕರ್ನಾಟಕ ಜನತೆಗೆ ನಾವು ಕೊಡ್ಬೋದಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಇಲ್ಲಿ ನನ್ನ ಸನ್ಮಿತ್ರರಾದಂಥ ಮಹೇಶ್ ಅವರಿದ್ದಾರೆ. ಭಾಳ ನಮ್ಮ ಹಿಂದಿನ ದೋಸ್ತರು.
ಅವರು ಕೂಡ ಈ ಸಂಘಟನೆಯಲ್ಲಿ ಪಾಲ್ಗೊಂಡು ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಬೇಕಂತಿದ್ದಾರೆ. ನಾನು ಅವ್ರಿಗೂ ಸ್ವಾಗತ ಮಾಡ್ತೇನೆ. ಹಾಗೆ ಆನಂದ್ ಅಡ್ವೊಕೇಟ್ ಅವರಿದ್ದಾರೆ, ಅವ್ರಿಗೂ ನಾನು ಈ ಮುಖಾಂತರ ಸ್ವಾಗತ ಮಾಡ್ತೇನೆ. ರಮೇಶ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡ್ತೇನೆ. ಕನಕ ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡ್ತೇನೆ. ಚೆನ್ನಪ್ಪ ಅವರಿದ್ದಾರೆ, ಅವರು ಎಲ್ಲರೂ ಇಲ್ಲಿ ವಕೀಲರೇ ಹೆಚ್ಚು ಹಿಂದಿನ ಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ಬಸವರಾಜ್ ಮುದ್ಗಿ ಸಾಹೇಬ್ ಅವರು ಕೂಡ ವಕೀಲರು ಅನ್ನೋದೊಂದು ಇಲ್ಲಿ ಮುಖ್ಯ. ವಕೀಲ ವೃತ್ತಿ ಮುಖಾಂತರ ಮತ್ತು ಸಮಾಜ ಸೇವೆ ಇನ್ನೂ ಹೆಚ್ಚು ಬಲಪಡಿಸ್ಬೇಕು ಅಂತ ಅವರು ಇದ್ದಾರೆ. ಅವ್ರಿಗೆಲ್ಲ ನಾನು ಸ್ವಾಗತ ಬಯಸ್ತೇನೆ. ಹಾಗೆಯೇ ನನ್ನ ಅಣ್ಣನಾದಂಥವ್ರು, ಮಿತ್ರರಾದಂಥವ್ರು, ನನ್ನ ಹಿತೈಷಿಗಳಾದಂಥ ಮಧುಸೂದನ್ ಅಣ್ಣ ಕೂಡ ಇದ್ದಾರೆ. ಅವರು ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಹಿಂಬಾಲಕರಾಗಿರ್ತಾರೆ, ನಮಗೆ ಬಲವಾಗಿರ್ತಾರೆ. ಅವ್ರ ಮುಖಾಂತರ ಕೂಡ ನಾವು ಹಲವಾರು ಸಮಸ್ಯೆಗಳು ಮತ್ತು ಸಮಾಜ ಸೇವೆಗಳನ್ನು ಕೂಡ ಮಾಡ್ಬೋದು. ಇಲ್ಲಿ ಕಿರಣ್ ಅಂತ ಇದ್ದಾರೆ, ಅವರು ಕೂಡ ತಮಗೆಲ್ಲ ಪರಿಚಯ ಇದ್ದಾರೆ ಅಂತ ಕಾಣಿಸುತ್ತೆ. ಈ ಮುಖಾಂತರವಾಗಿ ಎಲ್ಲರೂ ನಮ್ಮ ಪರಶುರಾಮ ಆಗಿರ್ಬೋದು, ಮೌಲ ಆಗಿರ್ಬೋದು, ಯೇಸು ಆಗಿರ್ಬೋದು, ಶಕ್ಷವಲಿ ಅವರಾಗಿರ್ಬೋದು, ಮಲ್ಯ ಆಗಿರ್ಬೋದು, ನೀವೆಲ್ಲರೂ ಈ ಡ್ಯಾಮ್ನಿಂದ ಬಂದಿರತಕ್ಕಂಥ ಹಲವಾರು ಮಿತ್ರರು, ಹನುಮಂತ, ವೆಂಕಟೇಶ್, ನಿಮ್ಮ ಎಲ್ಲ ಸಹಕಾರದೊಂದಿಗೆ ಈ ಸಂಘಟನೆಯನ್ನು ಹೊಸಪೇಟೆಯಲ್ಲಿ ಬಲವಾಗಿ ನಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಣ. ಸಮಾಜ ಸೇವೆಯಿಂದ ನಮ್ಮ ಸಂಘಟನೆಯ ಹೆಸರನ್ನು ತಂದುಕೊಡೋಣ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ರಾಜ್ಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಸಾಗರ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನೂ ಒಂದು ನಿಮ್ಮ ಸೂಚನೆ, ಮುಂದಿನ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಪದಾಧಿಕಾರಿಗಳನ್ನು ಅದರ ಜವಾಬ್ದಾರಿಯನ್ನು ನೂತನ ಅಧ್ಯಕ್ಷರಿಗೆ ಒಪ್ಪಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಂಭವದಲ್ಲಿದ್ದಾರೆ. ಅವರು ಸಹಿತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಇನ್ನೊಂದು ಜಾಕೀರ್ ಅವರಿಗೆ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಬಸವರಾಜ್ ಮುತ್ತಿಗೆ ಸರ್ ಅವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಜಾಕೀರ್ ಅವರು ಆಗಮಿಸಬೇಕಂತ ಕೇಳ್ತಾ ಇದ್ದಾರೆ. ಅವರು ಆಗಮಿಸಿದ್ದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಸಹಿತವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದಿರತಕ್ಕಂಥ ಹಿರಿಯರು ಹಾಗೂ ಅಣ್ಣ ತಮ್ಮಂದಿರಿಗೂ ಸಹಿತವಾಗಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ಈ ನಮ್ಮ ಕಿರು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.